ನಮಸ್ಕಾರ ಸ್ನೇಹಿತರೆ, ಎಜುನೆಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಇತ್ತೀಚೆಗೆ ಅರಣ್ಯ ಇಲಾಖೆಯಲ್ಲಿ ಖಾಲಿರುವ 310 ಅರಣ್ಯ ವೀಕ್ಷಕ ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಪ್ರಕಟಗೊಂಡಿದ್ದು, ಈಗಾಗಲೇ ಅರ್ಜಿ ಸಲ್ಲಿಕೆ ಕೂಡ 27/9/2023 ತಾರೀಕಿನಿಂದ ಆರಂಭಗೊಂಡಿದೆ. ಈ ಸಂದರ್ಭದಲ್ಲಿ ಈ ಅರಣ್ಯ ವೀಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸೋದು ಹೇಗೆ, ಹಂತ ಹಂತವಾಗಿ ಯಾವುದೇ ತಪ್ಪಿಲ್ಲದೆ ವಿವರವಾಗಿ ಅರ್ಜಿ ಸಲ್ಲಿಸುವ ವಿಧಾನವನ್ನ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಎಜುನೆಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದ್ಮೇಲೆ ನಾವು ಈ ಅರಣ್ಯ ವೀಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಏನೇನ್ ದಾಖಲೆಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನ ಆರಂಭದಲ್ಲೇ ಹೇಳ್ಬಿಡ್ತೀನಿ. ನೀವು ಅರಣ್ಯ ವೀಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು ಅಂದ್ರೆ ನಿಮಗೆ ಬೇಕಾಗುವ ದಾಖಲೆಗಳು ಹೀಗಿದಾವೆ: ಫೋಟೋ, ಹಾಗೆ ನಿಮ್ಮ ಸಿಗ್ನೇಚರ್, ನಿಮ್ಮ SSLC ಮಾರ್ಕ್ಸ್ ಕಾರ್ಡ್, ನಿಮ್ಮ ಕಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್, ಹಾಗೆ ನಿಮ್ಮ ಆಧಾರ್ ಕಾರ್ಡ್, ನಿಮ್ದು ಕನ್ನಡ ಮಾಧ್ಯಮ ಇದ್ರೆ ಕನ್ನಡ ಮಾಧ್ಯಮದ ಪ್ರಮಾಣ ಪತ್ರಗಳು, ಗ್ರಾಮೀಣ ಮಾಧ್ಯಮ ಇದ್ರೆ ಗ್ರಾಮೀಣ ಮಾಧ್ಯಮದ ಪ್ರಮಾಣ ಪತ್ರಗಳು, ನಿಮ್ದು ಅಂಗವಿಕಲ ಅಥವಾ ಬೇರೆ ಯಾವುದಾದ್ರೂ ರಿಸರ್ವೇಶನ್ ಇತ್ತು ಅಂದ್ರೆ ನಿಯೋಜನಾ ನಿರಾಶ್ರಿತರು ಅದರ ಪ್ರಮಾಣ ಪತ್ರಗಳು, ಕಲ್ಯಾಣ ಕರ್ನಾಟಕ ಇತ್ತು ಅಂದ್ರೆ ಕಲ್ಯಾಣ ಕರ್ನಾಟಕದ ಪ್ರಮಾಣ ಪತ್ರ. ಇಷ್ಟು ಪ್ರಮಾಣ ಪತ್ರಗಳನ್ನ ನಾವು ಅಪ್ಲೋಡ್ ಮಾಡೋದಿರುತ್ತೆ. ಸೊ ಹೇಗೆ ಹಂತ ಹಂತವಾಗಿ ಅಪ್ಲೈ ಮಾಡೋದು ಅನ್ನುವಂಥ ವಿವರಗಳನ್ನ ನೋಡ್ತಾ ಹೋಗೋಣ. ನಾನು ನೇರವಾಗಿ ಗೂಗಲ್ ನಲ್ಲಿ aranya.com ಅಂತ ಸರ್ಚ್ ಮಾಡ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಮೊಬೈಲ್ ನ ಗೂಗಲ್ ನಲ್ಲಿ ಅಥವಾ ಕ್ರೋಮ್ ನಲ್ಲಿ aranya.gov.in ಅಂತ ಕೂಡ ನೀವು ಸರ್ಚ್ ಮಾಡಬಹುದು, ಅಥವಾ ಬರೀ ಅರಣ್ಯ ಅಂತ ಕೂಡ ಸರ್ಚ್ ಮಾಡಿದ್ರು ಸಾಕಾಗುತ್ತೆ. ಅರಣ್ಯ ಅಂತ ಸರ್ಚ್ ಮಾಡಿದ್ರೆ ಅಂದ್ರೆ ಕರ್ನಾಟಕ ಅರಣ್ಯ ಇಲಾಖೆ ಅಂತ ಕಾಣಿಸುತ್ತೆ, ಮುಖ್ಯ ಪುಟ ಅಂತ ಏನ್ ಕಾಣಿಸ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೇನೆ. ನಾನು ಕರ್ನಾಟಕ ಅರಣ್ಯ ಇಲಾಖೆ ಮುಖ್ಯ ಪುಟ ಅಂತ ಏನ್ ಕಾಣಿಸ್ತಾ ಇತ್ತು ಈ ಒಂದು ಅರಣ್ಯ ಇಲಾಖೆ ಅಧಿಕೃತ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಗಮನಿಸ್ತಾ ಇದ್ರಿ ಬ್ಲೂ ಕಲರ್ ಒಂದು ಅಡ್ಡಪಟ್ಟಿ ಮೇಲೆ 2023ನೇ ಸಾಲಿನ ಅರಣ್ಯ ವೀಕ್ಷಕರ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಅರಣ್ಯ ಇಲಾಖೆಯ ಈ ಒಂದು ಫಾರೆಸ್ಟ್ ವಾಚರ್ ಅಥವಾ ಅರಣ್ಯ ವೀಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸುವ ಪ್ರೊಸೆಸ್ ಏನೇನಿದೆ ಅನ್ನುವಂಥದ್ದನ್ನ ಹಂತ ಹಂತವಾಗಿ ವಿವರವಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ನಾವು ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಳ್ಬೇಕು, ನೆಕ್ಸ್ಟ್ ಅಪ್ಲಿಕೇಶನ್ ಅನ್ನ ಪ್ರೊಸೆಸ್ ಮಾಡಬಹುದು. ಸೊ ಇಲ್ಲಿ ಸಂಬಂಧಪಟ್ಟಂತ ಎಲ್ಲಾ ಸೂಚನೆಗಳನ್ನ ನಾವು ಗಮನಿಸಿದ ನಂತರ ನಾವು ಇಲ್ಲಿ ಕ್ಲಿಕ್ ಹಿಯರ್ ಟು ವ್ಯೂ ದ ಫಾರೆಸ್ಟ್ ನೋಟಿಫಿಕೇಶನ್ ಅಂತ ಇದೆ. ನೋಟಿಫಿಕೇಶನ್ ಬೇಕಿದ್ರೆ ಒಂದ್ಸಲ ನೋಡ್ಕೊಳ್ಬಹುದು ನೀವು. ಇಲ್ಲ ಅಂತಾದ್ರೆ ನೀವು ನೇರವಾಗಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಏನಿದೆ ಈ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು. ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಅಪ್ಲೈಯಿಂಗ್ ಫಾರ್ ಯಾವ ಸರ್ಕಲ್ಗೆ ಅಪ್ಲೈ ಮಾಡ್ತಾ ಇದ್ದೀರಿ ನೀವು ಅದನ್ನ ಮೊದಲಿಗೆ ನೀವು ಕನ್ಫರ್ಮ್ ಮಾಡಿಕೊಳ್ಬೇಕು. ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ಚಾಮರಾಜನಗರ, ಚಿಕ್ಕಮಗಳೂರು, ಧಾರವಾಡ, ಹಾಸನ, ಕೆನರಾ, ಕಲಬುರಗಿ, ಕೊಡಗು, ಮಂಗಳೂರು, ಮೈಸೂರು ಮತ್ತು ಶಿವಮೊಗ್ಗ ಇಷ್ಟು ಸರ್ಕಲ್ಗಳಲ್ಲಿ ನೇಮಕಾತಿ ನಡೀತಾ ಇದೆ. ನಾನು ಡೆಮೋ ತೋರಿಸ್ತಾ ಇರೋದ್ರಿಂದ ಧಾರವಾಡ ಸರ್ಕಲ್ ಅಂತ ಚೂಸ್ ಮಾಡ್ತಾ ಇದ್ದೀನಿ. ಫುಲ್ ನೇಮ್ ಆಫ್ ದ ಕ್ಯಾಂಡಿಡೇಟ್ ಆಸ್ ಪರ್ SSLC ಮಾರ್ಕ್ಸ್ ಕಾರ್ಡ್ ಅಂತ ಕೇಳ್ತಾ ಇದ್ದಾರೆ. ನಾನಿಲ್ಲಿ ಒಂದು ಹೆಸರನ್ನ ಹಾಕ್ತಾ ಇದ್ದೀನಿ. ಡೆಮೋ ಆಗಿರೋದ್ರಿಂದ ನಾನು ಜಸ್ಟ್ ಒಂದು ಹೆಸರನ್ನ ಹಾಕ್ತಾ ಇದ್ದೀನಿ. ಸೊ ನೀವು ಕೂಡ ನಿಮ್ಮ ಯಾವುದೇ ಒಂದು ವಿವರಗಳನ್ನ ಇಲ್ಲಿ ಭರ್ತಿ ಮಾಡಬೇಕಾಗುತ್ತೆ. ಅದಾದ ನಂತರ ಫಾದರ್ ನೇಮ್ ಅನ್ನ ಕೇಳ್ತಾ ಇದ್ದಾರೆ. ಸರಿಯಾದ ಕ್ರಮದಲ್ಲಿ ನೀವು ಫಾದರ್ ನೇಮ್ ಅನ್ನ ಕೂಡ ಎಂಟರ್ ಮಾಡಬೇಕು. ನಾನು ಡೆಮೋ ಆಗಿರೋದ್ರಿಂದ ನಿಮ್ಗೆ ಜಸ್ಟ್ ಎಲ್ಲ ಡೆಮೋ ಡೀಟೇಲ್ಸ್ ಅನ್ನ ತೋರಿಸ್ತಾ ಇದ್ದೀನಿ. ಅದಾದ ನಂತರ ಮದರ್ ನೇಮ್ ಅನ್ನ ಕೇಳ್ತಾ ಇದ್ದಾರೆ. ಮದರ್ ನೇಮ್ ಅನ್ನ ಕೂಡ ಸರಿಯಾಗಿ ನೀವು ನಮೂದಿಸಬೇಕು. 10th ಮಾರ್ಕ್ಸ್ ಕಾರ್ಡ್ ನಲ್ಲಿ ಇರುವಂತೆ ಗೊತ್ತಿರಲಿ ನಿಮ್ಗೆ. ಅರಣ್ಯ ವೀಕ್ಷಕ ಹುದ್ದೆಗೆ ಬೇಕಾದ ಒಂದು ಗರಿಷ್ಠ ವಿದ್ಯಾರ್ಹತೆ ಏನು ಅಂದ್ರೆ, ಕನಿಷ್ಠ ವಿದ್ಯಾರ್ಹತೆ ಏನು ಅಂದ್ರೆ SSLC. ಹಾಗಾಗಿ ನಿಮ್ಮ ಎಲ್ಲ ವಿವರಗಳು ಕೂಡ SSLC ಅಂಕಪಟ್ಟಿನಲ್ಲಿ ಇರುವಂತೆನೆ ಇಲ್ಲಿ ನಮೂದಿಸಬೇಕಾಗುತ್ತೆ. ವೈವಾಹಿಕ ಸ್ಥಿತಿಯನ್ನ ಕೇಳ್ತಾ ಇದ್ದಾರೆ, ಮ್ಯಾರಿಟಲ್ ಸ್ಟೇಟಸ್ ಅಂತ. ನಾನು ಅನ್ಮ್ಯಾರಿಡ್ ಅಂತ ಕೊಡ್ತಾ ಇದ್ದೀನಿ. ಹುಟ್ಟಿದ ದಿನಾಂಕವನ್ನ ಕೇಳ್ತಾ ಇದ್ದಾರೆ, ಡೇಟ್ ಆಫ್ ಬರ್ತ್ ಅನ್ನ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಗಮನಿಸ್ತಾ ಇದ್ರಿ 1/1/2000 ಅಂತ ನಾನು ಡೇಟ್ ಆಫ್ ಬರ್ತ್ ಅನ್ನ ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ. ಗಮನಿಸ್ತಾ ಇದ್ರಿ ಜೆಂಡರ್ ಅನ್ನ ಸೆಲೆಕ್ಟ್ ಮಾಡೋದಕ್ಕೆ ಹೇಳ್ತಾರೆ, ಅದನ್ನು ಕೂಡ ಮಾಡಿದೀನಿ. ಆಧಾರ್ ನಂಬರ್ ಅನ್ನ ಕೇಳ್ತಾ ಇದ್ದಾರೆ. ಸೊ ಆಧಾರ್ ಸಂಖ್ಯೆನ ಇಲ್ಲಿ ನಾವು ಎಂಟರ್ ಮಾಡಬೇಕಾಗತ್ತೆ. ಆಧಾರ್ ಸಂಖ್ಯೆನ ಕೂಡ ನಾನು ಎಂಟರ್ ಮಾಡ್ತಾ ಇದ್ದೀನಿ. ಗಮನಿಸ್ತಾ ಇದ್ರಿ ಸರಿಯಾದ ಪ್ರಮಾಣದಲ್ಲಿ ನೀವು ಆಧಾರ್ ಸಂಖ್ಯೆನ ಎಂಟರ್ ಮಾಡಿ 12 ಅಂಕೆಗಳುಳ್ಳ ನಿಮ್ಮ ಆಧಾರ್ ನಂಬರ್ ಅನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ ಅನ್ನ ಕೇಳ್ತಾ ಇದ್ದಾರೆ. ಮೊಬೈಲ್ ನಂಬರ್ ಅನ್ನ ಕೂಡ ನಾನು ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ಗಮನಿಸ್ತಾ ಇದ್ರಿ ಮೊಬೈಲ್ ನಂಬರ್ ಎಂಟರ್ ಮಾಡಿದ ನಂತರ ಇಮೇಲ್ ಐಡಿ ಅನ್ನ ಕೇಳ್ತಾ ಇದ್ದಾರೆ. ಅಗೇನ್ ನಾನೊಂದು ಡೆಮೋ ಇಮೇಲ್ ಐಡಿ ಅನ್ನ ಕೂಡ ಹಾಕ್ತಾ ಇದ್ದೀನಿ. ಎಲ್ಲ ವಿವರಗಳನ್ನ ಕ್ಯಾಪಿಟಲ್ ಅಲ್ಲೇ ತಗೊಳ್ಳುತ್ತೆ. ಅರೆ ನಂದು ಇಮೇಲ್ ಐಡಿ ಸ್ಮಾಲ್ ಲೆಟರ್ ಅಲ್ಲಿ ಇದೆ, ಇದು ನೋಡಿದ್ರೆ ಕ್ಯಾಪಿಟಲ್ ಆಗಿ ತಗೊಳತೈತಿ ಅಂತೆಲ್ಲ ನೀವು ಮತ್ತೆ ಹೆದರೋದು ಬೇಡ. ರೈಟ್, ಇಮೇಲ್ ಐಡಿಯನ್ನ ಕೂಡ ನಾನು ಎಂಟರ್ ಮಾಡ್ತಾ ಇದ್ದೀನಿ. ಗಮನಿಸ್ತಾ ಇದ್ರಿ ಅವ್ರು ಆಲ್ರೆಡಿ ಯಾವ ತರ ಸೆಟ್ ಮಾಡಿರ್ತಾರೆ, ಅದರಿಂದ ಏನು ಪ್ರಾಬ್ಲಮ್ ಆಗುದಿಲ್ಲ. ಅದಾದ ನಂತರ ಒಂದು ಕ್ಯಾಪ್ಚಾ ಬರುತ್ತೆ ಇಲ್ಲಿ. ಈ ಕ್ಯಾಪ್ಚಾವನ್ನ ಎಂಟರ್ ಮಾಡಿ ನಾವು ಮುಂದಕ್ಕೆ ಹೋಗ್ಬೇಕಾಗುತ್ತೆ. 167C ಅನ್ನುವಂತ ಕ್ಯಾಪ್ಚಾ ಇದೆ. ಆ ಕ್ಯಾಪ್ಚಾವನ್ನ ಎಂಟರ್ ಮಾಡ್ತಾ ಇದ್ದೀನಿ. ಗಮನಿಸ್ತೀನಿ ನೀವು ಮೊಬೈಲ್ ಮೂಲಕವೇ ಈಸಿಯಾಗಿ ಇದನ್ನ ಅಪ್ಲೈ ಮಾಡಬಹುದು, ಅಂತ ಏನ್ ಟಫ್ ಇಲ್ಲ. ಸೊ ಇದಾದ ನಂತರ ನಾನು ನೆಕ್ಸ್ಟ್
ಇಲ್ಲಿ ಡಿಕ್ಲೇರೇಷನ್ ಅಂತ ಏನ್ ಕಾಣಿಸ್ತದೆ ಐ ಅಗ್ರಿ ಅಂತ ಕೊಡ್ಬೇಕಾಗತ್ತೆ. ಐ ಅಗ್ರಿ ಅಂತ ಕೊಟ್ಟು ಸಬ್ಮಿಟ್ ಅನ್ನ ಕೊಡ್ಬೇಕಾಗತ್ತೆ. ಎಸ್, ಗಮನಿಸ್ತಾ ಇದ್ರಿ, ನೀವು ರಿಜಿಸ್ಟ್ರೇಷನ್ ಕನ್ಫರ್ಮೇಶನ್ ಡೀಟೇಲ್ಸ್ ಬಂದಿದೆ. ಒಂದ್ಸಲ ಅರ್ಜಿ ಸಲ್ಲಿಸ್ತಾ ಇರುವಂತಹ ಸರ್ಕಲ್ ಕೇಳ್ತದೆ ಧಾರವಾಡ, ಕ್ಯಾಂಡಿಡೇಟ್ ನೇಮ್ ಇದೆ, ತಂದೆ ಹೆಸರಿದೆ, ತಾಯಿ ಹೆಸರಿದೆ, ವೈವಾಹಿಕ ಸ್ಥಿತಿ, ನಿಮ್ಮ ಎಲ್ಲಾ ವಿವರಗಳು ಕೂಡ ಸರಿಯಾಗಿತ್ತು ಅಂದ್ರೆ ನೀವು ಕನ್ಫರ್ಮ್ ಅಂತ ಕೊಡಿ. ಇಲ್ಲ ಏನೋ ಮಿಸ್ಟೇಕ್ ಆಗಿದೆ, ನಾನು ಏನೋ ಒಂದು ಬದಲಾವಣೆ ಮಾಡಬೇಕಿದೆ, ಇದ್ರಾಗ ಒಂದು ತಿದ್ದುಪಡಿ ಮಾಡಬೇಕು ಅಂದ್ರೆ ಜಸ್ಟ್ ಎಡಿಟ್ ಅಂತ ಕೊಡಿ. ಇಲ್ಲಿದೆ ನೋಡಿ, ಎಡಿಟ್ ಅಂಡ್ ಕನ್ಫರ್ಮ್ ಇದೆ. ಎಡಿಟ್ ಮಾಡಬೇಕಿದೆ, ಏನಾದ್ರೂ ಬದಲಾವಣೆ ಆಗಿತ್ತು ಅಂದ್ರೆ ಎಡಿಟ್ ಕೊಡಿ. ಎಲ್ಲ ಸರಿ ಇದೆ ಅಂತಾದ್ರೆ ಕನ್ಫರ್ಮ್ ಅಂತ ಕೊಡಿ. ನಾನು ಕನ್ಫರ್ಮ್ ಕೊಡ್ತಾ ಇದೀನಿ. ಕನ್ಫರ್ಮ್ ಕೊಟ್ಟ ನಂತರ ರಿಜಿಸ್ಟ್ರೇಷನ್ ಐಡಿ ಅಂಡ್ ಪಾಸ್ವರ್ಡ್ ಜನರೇಟ್ ಆಗಿರುವಂತದನ್ನ ಗಮನಿಸ್ತಾ ಇದ್ವಿ. ನನಗೊಂದು ರಿಜಿಸ್ಟ್ರೇಷನ್ ಐಡಿ ಬಂದಿದೆ, ಹಾಗೆ ಪಾಸ್ವರ್ಡ್ ಕೂಡ ಬಂದಿದೆ, ಗಮನಿಸ್ತಾ ಇದ್ರಿ. ಸೊ ಈ ರಿಜಿಸ್ಟ್ರೇಷನ್ ಐಡಿಯನ್ನ ಒಂದು ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಂಡ್ಬಿಡೋಣ. ರಿಜಿಸ್ಟ್ರೇಷನ್ ಐಡಿ ಮತ್ತೆ ಪಾಸ್ವರ್ಡ್ ಅನ್ನ ಸ್ಕ್ರೀನ್ ಶಾಟ್ ತಗೊಂಡ್ಬಿಡೋಣ. ನೆಕ್ಸ್ಟ್ ಇಲ್ಲಿ ಕನ್ಫರ್ಮ್ ಅಂತ ಕಾಣಿಸ್ತಾ ಇದೆ ನೋಡಿ, ಈ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿಕೊಳ್ತಾ ಇದೀನಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗದು ನೆಕ್ಸ್ಟ್ ಸ್ಟೆಪ್ ಗೆ ಹೋಗುತ್ತೆ. ಅರಣ್ಯ ವೀಕ್ಷಕ ಅಂತ ಕಾಣಿಸ್ತಾ ಇದೆ. ಸೊ ಪ್ರಿಂಟ್ ಚಲನ್ ಇದೆ, ಪ್ರಿಂಟ್ ಅಪ್ಲಿಕೇಶನ್ ಇದೆ, ಅಪ್ಲೈ ಅಂತ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಅಪ್ಲೈ ಅಂಡ್ ಎಡಿಟ್ ಅಂತ. ಈ ಅಪ್ಲೈ ಮೇಲೆ ಕ್ಲಿಕ್ ಮಾಡಿಕೊಳ್ತಾ ಇದೀನಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಸ್ವಲ್ಪ ವಿವರಗಳು ಈಗಾಗಲೇ ಇಲ್ಲಿ ಫೆಚ್ ಆಗಿರುವಂತದ್ದು, ನಾವು ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಲ್ಲಿ ಹಾಕಿದಂತದ್ದು. ಅದನ್ನ ಹೊರತುಪಡಿಸಿ ನಮ್ಮ ಅಡ್ರೆಸ್ ಅನ್ನ ಹಾಕಬೇಕು. ಸರಿಯಾದ ನಿಮ್ಮ ಮನೆ ನಂಬರ್ ಇರಬಹುದು ಅಥವಾ ಓಣಿಯ ಹೆಸರು ಇರಬಹುದು, ಊರಿನ ಹೆಸರು, ಅಂಚೆಯ ಹೆಸರು ಮತ್ತೆ ತಾಲೂಕು ಜಿಲ್ಲೆಯ ವಿವರಗಳನ್ನು ಸರಿಯಾಗಿ ನಮೂದಿಸಿ. ನಿಮ್ಮ ಹೋಬಳಿಯನ್ನ ಮೆನ್ಷನ್ ಮಾಡಿ, ಟೌನ್ ಅಥವಾ ಹೋಬಳಿ ಕೇಳ್ತಾ ಇದ್ದಾರೆ, ಹೋಬಳಿಯನ್ನ ಹಾಕಿ. ಅದಾದ್ಮೇಲೆ ರಾಜ್ಯವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಜಿಲ್ಲೆಯನ್ನ ಚೂಸ್ ಮಾಡ್ಕೊಂಡ ನಂತರ ಪಿನ್ ಕೋಡ್ ಅನ್ನ ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಿಮ್ದು ಒಂದ್ ವೇಳೆ ಪರ್ಮನೆಂಟ್ ಅಡ್ರೆಸ್ ಮತ್ತೆ ತಾತ್ಕಾಲಿಕ ಅಡ್ರೆಸ್ ಎರಡೂ ಸೇಮ್ ಇತ್ತು ಅಂದ್ರೆ ಎಸ್ ಅಂತ ಕೊಡಿ. ಇಲ್ಲಿ ಆರೆಂಜ್ ಕಲರ್ ಇಂಟರ್ಫೇಸ್ ಏನ್ ಕಾಣಿಸ್ತಾ ಇದೆ ಅದ್ರ ಮೇಲೆ ನೀವು ಎಸ್ ಅಂತ ಕೊಡಬೇಕಾಗುತ್ತೆ. ಯೆಲ್ಲೋ ಅಂಡ್ ಆರೆಂಜ್ ಕಲರ್ ಇಂಟರ್ಫೇಸ್ ಏನ್ ಕಾಣ್ತಾ ಇದೆ ಅದ್ರ ಮೇಲೆ ಎಸ್ ಅಂತ ಕೊಡಿ. ಅದಾದ ನಂತರ ನೀವು ಕನ್ನಡ ಭಾಷೆಯನ್ನು ಓದಲು, ಬರೆಯಲು ಮತ್ತು ಮಾತನಾಡಲು ಸಮರ್ಥರಿರುವಿರಾ ಅಂತ ಕೇಳ್ತಾ ಇದ್ದಾರೆ, ಎಸ್ ಅಂತ ಕೊಡಿ. ನ್ಯಾಷನಾಲಿಟಿಯನ್ನ ಕೇಳ್ತಾ ಇದ್ದಾರೆ, ಇಂಡಿಯನ್ ಅಂತ ಚೂಸ್ ಮಾಡ್ಕೊಳ್ಳಿ. ಧರ್ಮವನ್ನ ಕೇಳ್ತಾ ಇದ್ದಾರೆ, ಧರ್ಮವನ್ನ ಚೂಸ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಫೋಟೋ ಮತ್ತೆ ಸಿಗ್ನೇಚರ್ ಡೀಟೇಲ್ಸ್ ಅನ್ನ ಕೇಳ್ತಾ ಇದ್ದಾರೆ, ನಿಮ್ಮ ಫೋಟೋವನ್ನ ಅಪ್ಲೋಡ್ ಮಾಡಿ. 100 KB ಗಿಂತ ಕಡಿಮೆ ಇರಬೇಕು. ನೀವು JPEG, PNG, JPG ಯಾವ್ದಾದ್ರೂ ಫಾರ್ಮೆಟ್ ಅಲ್ಲಿ ಇದ್ರೂ ಕೂಡ ನಡೆಯುತ್ತೆ. ಅದನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸಹಿಯನ್ನ ಕೂಡ ಅಪ್ಲೋಡ್ ಮಾಡಿ. ನಂತರ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಕೇಳ್ತಾ ಇದ್ರೆ ಎರಡು ಸೈಡ್ ಇರುವಂತಹ ಆಧಾರ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡಿ. ಅದು PDF ಇರಬಹುದು ಅಥವಾ JPG, PNG ಯಾವ್ದಾದ್ರೂ ಫಾರ್ಮೆಟ್ ಇರಬಹುದು. ನಿಮ್ಮ ಆಧಾರ್ ಕಾರ್ಡ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡಿ. ನಂತರ ನಿಮ್ಮ SSLC ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅನ್ನ ಕೇಳ್ತಾ ಇದ್ದಾರೆ. ನೀವು ಯಾವುದು ಒಂದು ಪ್ರಿಸ್ಕ್ರೈಬ್ಡ್ ಅರ್ಹತೆನ ಹೊಂದಿದ್ರಿ SSLC ಅಂತ ಹಾಕ್ತಾ ಇದೀನಿ. SSLC ಡೇಟ್ ಅನ್ನ ಅಂದ್ರೆ ಪಾಸಿಂಗ್ ದಿನಾಂಕವನ್ನ ಕೇಳ್ತಾ ಇದ್ದಾರೆ. 10th ಪಾಸ್ ಆದ ದಿನಾಂಕ ನಿಮ್ಮ ಮಾರ್ಕ್ಸ್ ಕಾರ್ಡ್ ನಲ್ಲಿ ಎಡಗಡೆಯ ಮೂಲಿನಲ್ಲಿ ನಿಮ್ಮ ಸ್ಕೂಲ್ ಏನಿರುತ್ತೆ ಆ ಸ್ಕೂಲಿನ ಕೆಳಗಡೆ ಒಂದು ದಿನಾಂಕ ಇರುತ್ತೆ. ಆ ದಿನಾಂಕವನ್ನ ನೀವು ಪಾಸಿಂಗ್ ಡೇಟ್ ಅಂತ ಪರಿಗಣಿಸಿಕೊಂಡು ಆ ದಿನಾಂಕವನ್ನ ಇಲ್ಲಿ ನಮೂದಿಸಬಹುದು. ಅದಾದ್ಮೇಲೆ ನೀವು ನಿಮ್ಮ ಬೋರ್ಡ್ ಅನ್ನ ಚೂಸ್ ಮಾಡ್ಕೊಳ್ಬೇಕಾಗತ್ತೆ. KSEB ಅಂತ ಚೂಸ್ ಮಾಡ್ಕೊಂತಿದ್ರಿ. ಕರ್ನಾಟಕದಲ್ಲಿ ಓದಿದ್ರೆ KSEB, ICSE ಆಗಿದ್ರೆ ನೀವು ICSE, CBSE ಆಗಿದ್ರೆ CBSE ಅನ್ನ ಕೂಡ ಚೂಸ್ ಮಾಡ್ಕೊಳ್ಬಹುದು. ನಂತರ ರಿಜಿಸ್ಟರ್ ನಂಬರ್ ಅನ್ನ ಹಾಕಿ, ಹಾಗೆ ನಿಮ್ದು ಯಾವ ಒಂದು ಕ್ಲಾಸ್ ಅನ್ನ ಸೆಕ್ಯೂರ್ ಮಾಡಿದ್ರಿ ನೀವು 85+ ಇದ್ರೆ ಡಿಸ್ಟಿಂಕ್ಷನ್ ಅಂತ ಹಾಕಿ, ಫಸ್ಟ್ ಕ್ಲಾಸ್ ಇದ್ರೆ ಫಸ್ಟ್ ಕ್ಲಾಸ್ ಅಂತ ಹಾಕಿ. ಆಮೇಲೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಹಾಗೆ ನೀವು ತೆಗೆದುಕೊಂಡಂತ ಗಳಿಸಿದ ಅಂಕಗಳನ್ನ ನಮೂದಿಸಿದ ನಂತರ ನೆಕ್ಸ್ಟ್ ಅಪ್ಲೋಡ್ 10th ಮಾರ್ಕ್ಸ್ ಕಾರ್ಡ್ ಅಂತ ಕೇಳ್ತದೆ. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅನ್ನು ಕೂಡ ಎಂಟರ್ ಮಾಡಿ. ನಂತರ ಪರೀಕ್ಷಾ ಕೇಂದ್ರವನ್ನ ನೀವು ಚೂಸ್ ಮಾಡಿಕೊಳ್ಳಬಹುದು. ನೀವು ಯಾವ ಸರ್ಕಲ್ ಅನ್ನ ಚೂಸ್ ಮಾಡ್ಕೊಂಡಿರ್ತೀರಿ ಅದೇ ನಿಮ್ಗೆ ಪರೀಕ್ಷಾ ಕೇಂದ್ರ ಆಗಿ ಕೂಡ ಇಲ್ಲಿ ಬದಲಾವಣೆ ಆಗಿರುತ್ತೆ. ನಂತರ ಮೀಸಲಾತಿ ಕೋರಿದ ಒಂದು ವಿವರಗಳನ್ನ ಕೇಳ್ತಾ ಇದ್ದಾರೆ. ನಿಮ್ದು ಯಾವ ಕೆಟಗರಿ ಇದೆ ಅದನ್ನ ಚೂಸ್ ಮಾಡ್ಕೊಳ್ಳಿ. ಸೊ ನೀವಿಲ್ಲಿ ನಿಮ್ದು ಯಾವ್ದು ಕೆಟಗರಿ ಇದೆ ಅದನ್ನು ಚೂಸ್ ಮಾಡ್ಕೊಳ್ಬೇಕು. 3B ಅಂತ ಹೇಳ್ತಾ ಇದ್ದೇನೆ ನಾನು. ಅಗೇನ್ 3B ನಲ್ಲಿ ಯಾವ ಕ್ಯಾಸ್ಟ್ ಅಂತ ಕೇಳ್ತಾರೆ. ನಿಮ್ದು ಯಾವ ಕ್ಯಾಸ್ಟ್ ಇದೆ ಆ ಸಬ್ ಕ್ಯಾಸ್ಟ್ ಅನ್ನ ಮೆನ್ಷನ್ ಮಾಡಿ. ವೀರಶೈವ ಲಿಂಗಾಯತ ಇರಬಹುದು, ಬೇರೆ ಯಾವುದೇ ಇರಬಹುದು, ಹಿಂದೂ ಲಿಂಗಾಯತ ಇರಬಹುದು. ಸೊ ಅದನ್ನ ನೀವಿಲ್ಲಿ ಸಬ್ ಕ್ಯಾಸ್ಟ್ ಅನ್ನ ಮೆನ್ಷನ್ ಮಾಡಿ. ನಿಮ್ದು ಯಾವ್ದಿದೆ ಅದು, ನಿಮ್ ಕೆಟಗರಿ ಯಾವ್ದಿದೆ ಮತ್ತೆ ಕ್ಯಾಸ್ಟ್ ಯಾವ್ದಿದೆ ಅದನ್ನ ಮೆನ್ಷನ್ ಮಾಡಿ. ನಂತರ ನೀವು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು GPAG ಯಾವ್ದು ಫೋಟೋ ಇದ್ರು ಓಕೆ, PDF ಇದ್ರು ಓಕೆ, ಅದನ್ನ ಅದು ತಗೊಳುತ್ತೆ. ನೀವು ಗ್ರಾಮೀಣ ಅಭ್ಯರ್ಥಿ ಅಂತ ಕೇಳ್ತಿದ್ರೆ ಇನ್ ಕೇಸ್ ನೀವು ಎಸ್ ಅಂತ ಕೊಟ್ರಿ ಅಂದ್ರೆ ನಿಮ್ಮ ಹತ್ರ ಎಷ್ಟು ಸರ್ಟಿಫಿಕೇಟ್ ಇದೆ ಅಂತ ಕೇಳ್ತಾರೆ. 1ರಿಂದ 10ನೇ ತರಗತಿಯಲ್ಲಿ ನೀವು ಗ್ರಾಮೀಣ ಮಾಧ್ಯಮದಲ್ಲಿ ಓದಿದ್ರೆ ಅಂದ್ರೆ ಗ್ರಾಮೀಣದಲ್ಲಿ ಓದಿದ್ರೆ ಮಾತ್ರ ಇದು ಅಪ್ಲೈ ಆಗುತ್ತೆ. ನೀವು ಎಷ್ಟು ಪ್ರಮಾಣ ಪತ್ರಗಳನ್ನ ಹೊಂದಿದ್ರಿ, ಉದಾಹರಣೆಗೆ ನೀವು 1ರಿಂದ 8ನೇ ತರಗತಿ ಒಂದು ಸ್ಕೂಲಲ್ಲಿ ಓದಿದ್ರಿ, 9, 10 ಒಂದು ಸ್ಕೂಲಲ್ಲಿ ಓದಿದ್ರಿ, ಎರಡು ರೂರಲ್ ಅಲ್ಲೇ ಇದ್ರೆ 2 ಸರ್ಟಿಫಿಕೇಟ್ ಇದ್ರೆ 2 ಅಂತ ಚೂಸ್ ಮಾಡ್ಕೊಳ್ಳಿ. ಇಲ್ಲ ನಾನು 1ರಿಂದ 10 ಒಂದೇ ಕಡೆ ಓದಿದ್ದೀನಿ ರೂರಲ್ ನಲ್ಲೇ, ಅದೇ ಒಂದೇ ಸರ್ಟಿಫಿಕೇಟ್ ಇದೆ ಅಂದ್ರೆ ಒಂದೇ ಚೂಸ್ ಮಾಡ್ಕೊಳ್ಳಿ. ಸೊ ಅದು ಆ ತರ ಇರುತ್ತೆ. ನಿಮ್ದು ಎಷ್ಟು ಸರ್ಟಿಫಿಕೇಟ್ ಇದೆ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ನೀವು 1 ಅಂತ ಚೂಸ್ ಮಾಡ್ಕೊಂಡ್ರೆ ಇಲ್ಲಿ 1 ಸರ್ಟಿಫಿಕೇಟ್ ಅನ್ನ ಕೆಳಗೆ ಅಪ್ಲೋಡ್ ಮಾಡಬೇಕು. 2 ಅಂತ ಚೂಸ್ ಮಾಡ್ಕೊಂಡ್ರೆ 2 ಸರ್ಟಿಫಿಕೇಟ್ ಅನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಆಮೇಲೆ ಅರಣ್ಯ ಪ್ರೇರಕರ ವಿವರಗಳು ಕೇಳ್ತಾ ಇದೆ. ನೀವು ಯಾರಾದ್ರೂ ಪ್ರೇರಕರಾಗಿ ಕೆಲಸ ಮಾಡಿದ್ರಿ ಅಂದ್ರೆ ಎಸ್ ಅಂತ ಕೊಡಿ. ಇಲ್ಲ ಅಂದ್ರೆ ಅದು ನಿಮ್ಗೆ ಅಪ್ಲೈ ಆಗುದಿಲ್ಲ. ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀರಿ ಅಂದ್ರೂ ಕೂಡ ಸೇಮ್ 1ರಿಂದ 10ನೇ ತರಗತಿ ತನಕ ನೀವು ಕನ್ನಡ ಮಾಧ್ಯಮದಲ್ಲಿ ಓದಿರಬೇಕು. ಅಲ್ಲೂ ಕೂಡ ಎಷ್ಟು ಸರ್ಟಿಫಿಕೇಟ್ಗಳಿದಾವೆ ಅನ್ನೋದನ್ನ ನೋಡಿಕೊಂಡು ನೀವು ಅಪ್ಲೋಡ್ ಮಾಡಬೇಕು. 1 ಇದ್ರೆ 1, 2 ಇದ್ರೆ 2 ಅಪ್ಲೋಡ್ ಮಾಡಿ. ನೀವು ಅಂಗವಿಕಲ ಅಭ್ಯರ್ಥಿ ಅಂತ ಕೇಳ್ತಾ ಇದಾರೆ. ಇಫ್ ಎಸ್ ಕೊಡಿ, ಇಫ್ ನೋ ಅಂತ ಕೊಡಿ. ಮಾಜಿ ಸೈನಿಕರಾಗಿದ್ದೀರಾ ಅಂತ ಕೇಳ್ತಾ ಇದಾರೆ. ಹೂ ಅಂದ್ರೆ ಹೂ ಹೇಳಿ, ಇಲ್ಲ ಅಂದ್ರೆ ನೀವು ನೋ ಅಂತ ಕೂಡ ಕೊಡಬಹುದು. ಪ್ರಾಜೆಕ್ಟ್ ಡಿಸ್ಪ್ಲೇಡ್ ಪರ್ಸನ್ ಡೀಟೇಲ್ಸ್ ಅಂದ್ರೆ ಯೋಜನೆಗಳಿಂದ ನಿರಾಶ್ರಿತಗೊಂಡ ಅಭ್ಯರ್ಥಿ ಅಂತ ಕೇಳ್ತಾ ಇದಾರೆ.
ನಿಮ್ದು ಇತ್ತು ಅಂದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ಇಷ್ಟೆಲ್ಲ ಡೀಟೇಲ್ಸ್ ಆದ್ಮೇಲೆ ನೇರವಾಗಿ ಸಬ್ಮಿಟ್ ಅಂತ ಕೊಟ್ರಿ ಅಂದ್ರೆ ನಿಮ್ಮ ಕನ್ಫರ್ಮೇಶನ್ ಆಧಾರದ ಮೇಲೆ ಅದು ಸಬ್ಮಿಟ್ ಆಗುತ್ತೆ. ಅದಾದ ನಂತರ ಚಲನನ್ನ ನೀವು ಜನರೇಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಅಂಚೆ ಇಲಾಖೆಗೆ ಚಲನನ್ನ ಕೊಟ್ಟಿದ್ದಾರೆ. ಸೊ ಆನ್ಲೈನ್ ಪೇಮೆಂಟ್ ಯಾವುದೂ ಇಲ್ಲ, ನೀವು ಅಂಚೆ ಇಲಾಖೆಯ ಮೂಲಕ ಮಾತ್ರ ಪೇಮೆಂಟ್ ಅನ್ನ ಮಾಡೋದಕ್ಕೆ ಅವಕಾಶ ಇದೆ. ಆ ಚಲನನ ತೆಗೆದುಕೊಂಡು ನೀವು ಪೇಮೆಂಟ್ ಅನ್ನ ಮಾಡಿ ನಂತರ ನೀವು ಈ ಆನ್ಲೈನ್ ಅಪ್ಲಿಕೇಶನ್ ಫೈನಲ್ ಪ್ರಿಂಟ್ಔಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಇಷ್ಟು ಈ ಒಂದು ಅರಣ್ಯ ವೀಕ್ಷಕರ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವ ವಿವರಗಳಾಗಿತ್ತು. ಇಷ್ಟು ವಿವರಗಳನ್ನ ಭರ್ತಿ ಮಾಡಿ ಸಬ್ಮಿಟ್ ಮಾಡಿದ ನಂತರ ನಿಮ್ಗೆ ಒಂದು ಕನ್ಫರ್ಮೇಶನ್ ಕೂಡ ಸಿಗುತ್ತೆ. ಸೊ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿಕೊಡಬೇಕು ಅಂದ್ರೆ ನೀವು ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂತಹ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೂ ಕೂಡ ಸಂಪರ್ಕಿಸಬಹುದು ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅನ್ಕೊಂಡು ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಟೈಮ್.